ನಮಗೆ ಕಷ್ಟ ಬಂದಾಗ ಯಾರು ಬರ್ತಾರೆ? ನಮಗೆ ನೋವು ಬಂದಾಗ ಯಾರು ಬರ್ತಾರ? ಯಾರು ಬರಂಗಿಲ್ಲ. ಅದಕ್ಕೆ ನೀವು ನಿಮಗೆ ನೋವು ಬಂದಾಗ, ನಿಮಗೆ ಕಷ್ಟ ಬಂದಾಗ, ನಿಮಗೆ ತ್ರಾಸ ಬಂದಾಗ ಈ ಜಗತ್ತಿನ ಜನರನ್ನು ಬೇಡ್ಕೊಂತ ಹೋಗಬೇಡ್ರಿ, ಈ ಮಂದಿಗೆ ಬೇಡ್ಕೊಂತ ಹೋಗಬೇಡ್ರಿ. ಯಾಕಂದ್ರ ನಿಮಗೆ ಬಂದಿರತಕ್ಕಂತ ಕಷ್ಟವನ್ನ, ದುಃಖವನ್ನ ಇನ್ನೊಬ್ಬರ ಮುಂದೆ ಹೇಳಿ ಅವರಿಗೆ ಹೇಳಕ್ ಹೋಗಿ ಅವ್ರ ಕೈಲಿ ಏನಾರು ಬೇಡಕ್ ಹೋದ್ರಿ ಅಂದ್ರ ಮತ್ತಷ್ಟು ನಿಮ್ಮನ್ನ ಅಪಹಾಸ್ಯ ಮಾಡ್ತಾರ ಅವರು. ನೋಡ, ಮೊದಲು ಹೆಂಗ ಮಾಡ್ತಿದ್ಲಿ ಇದ್ದಾಗ, ಈಗ ಬಂದದ ನೋಡು, ತಾನೇ ಬಂದಾಳ ನೋಡು ಬೇಡ್ಕೊಂತ, ತಾನೇ ಮೆತ್ತಗ ಆಗ್ಯಾಳ ನೋಡು ಅಂತಾರ್ರಿ ಮಂದಿ. ಅದಕ್ಕೆ ಅವ್ರನ್ನ ಯಾರನ್ನ ಬೇಡಬೇಡ್ರಿ. ಬಡತನ ಬಂದ್ರು ಮಂದಿಗೆ ಹೇಳಬೇಡ್ರಿ, ಅವ್ರನ್ನ ಬೇಡಬೇಡ್ರಿ. ಮತ್ತೆ ಯಾರನ್ನ ಬೇಡ್ರಿ ಅಂತಂದ್ರ ಮ್ಯಾಲದಾನ ಪರಮಾತ್ಮ. ಇವ್ರನ್ನ ಬೇಡಿದ್ರೆ ಇವ್ ಕೊಡಂಗೂ ಇಲ್ಲ, ಅಪಮಾನ ಮಾಡ್ತಾರ. ಅದರಾಗ ಅಷ್ಟ ಅಲ್ರಿ, ನಿಮ್ಮ ಕಷ್ಟವನ್ನ ಅವರು ಖುಷಿ ಪಡ್ತಾರೆ, ನಿಮ್ಮ ನೋವನ್ನ, ನಿಮ್ಮ ದುಃಖ ಬಂದದ್ದಕ್ಕೆ ಖುಷಿ ಪಡ್ತಾರೆ. ಬರ್ಲಿಕ್ಕಿಗೆ ನಟ, ಬರ್ಲಿ ಅವಂಗೆ ನಟ ಅಂತಾರ ಅವರು. ನೀ ಇಲ್ದಾಗ ಮುಂದೆ ಬಂದ ಹಿಂಗಾಗಬಾರ್ದಾಗಿತ್ತಯ್ಯವ್ವ, ಹಿಂಗಾಗಬಾರ್ದಾಗಿತ್ತಯ್ಯಪ್ಪ, ನಿನಗ ದೇವ್ರು ಇಂಥದ್ದು ಯಾಕೆ ತಂದ ನಿನಗ, ನಿನ್ನ ಮುಂದೆ ಅನ್ನೋದು ಹಿಂದೆ ಮತ್ತೊಬ್ರ ಮುಂದೆ ಹೋಗಿ ಆಗ್ಬೇಕಾಗಿತ್ತು ಗಪ್ಪಕ್ಕಿರಿ, ಅವಂಗಾಗ್ಬೇಕಾಗಿತ್ತದು ಭಾಳ ಎಟ್ಟು ಮೆರಿತಿದ್ದಲ್ಲ ಊರಾಗ, ಹಿಂಗಾಗ್ಬೇಕು ಹಿಂದೋಗಿ ಹಂಗಂತಾರ ಅವರು. ಅದಕ್ಕೆ ಇವ್ರ ಮುಂದೆ, ಈ ಜಗತ್ತಿನ ಜನರ ಮುಂದ ನಿಮ್ಮ ಬಡತನವನ್ನು ಹೇಳ್ಕೋಬೇಡ್ರಿ. ಏನೂ ಇರಲಿಲ್ಲ ಅಂದ್ರೂ ನಾವು ಊರಾಗ ಹೆಂಗಿರ್ಬೇಕಂದ್ರೆ ಒಂದು ಲೆಕ್ಕಲೇ ಇರ್ಬೇಕು, ದಿಮಾಕಲೇ ಇರ್ಬೇಕು. ಕಡಿಮೆ ಐತಂತ ನಾವು ಇನ್ನೊಬ್ಬರ ಮುಂದೆ ಹೇಳ್ಕೋಬಾರ್ದು, ಇನ್ನು ದೇವ್ರ ಮುಂದೆ ಹೇಳ್ಕೊ. ದೇವ್ರಿಗೆ ಬೇಡು, ಕೊಡಾಕ ಅಧಿಕಾರ ಅದ, ನಿನಗೆ ಬೇಡಾಕ ಅಧಿಕಾರ ಅದ. ಅವನು ಬೇಡು, ಅವನು ಕೊಡ್ತಾನ, ಅವ ಕೊಡಾಕ ಕುಂತಾನ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ, ಒಡೆಯಂಗು ಒಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ, ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವ ಶರಗೊಡ್ಡಿ ಬೇಡುವೆ, ಶರಗೊಡ್ಡಿ ಬೇಡುವೆ. ಆ ಪರಮಾತ್ಮನಿಗೆ ಶರಗೊಡ್ಡಿ ಬೇಡ್ರಿ, ಕೊಡ್ತಾನೆ ಏನಾರ ಪರಮಾತ್ಮ. ಈ ಜನರಿಗೆ ಬೇಡಬೇಡ್ರಿ, ಇವು ಅಪಮಾನ ಮಾಡ್ತಾವ, ಇವು ಅಸಹ್ಯ ಮಾಡ್ತಾವ. ಅದಕ್ಕೆ ನಾವು ಯಾರನ್ನು ಬೇಡಬೇಕಂದ್ರೆ ಪರಮಾತ್ಮ ಕಷ್ಟ ಕಾಲದೊಳಗೆ ನಮಗೆ ಆಗ ಒಬ್ಬನೇ. ಅದಕ್ಕೆ ಬಸವಣ್ಣವರು ಇನ್ನೊಂದು ವಚನದಲ್ಲಿ ಹೇಳ್ಯಾರ ನೋಡ್ರಿ, ಏನಂತಂದ್ರ ಯಾರಿಗೂ ಯಾರಿಲ್ಲ, ಕೆಟ್ಟವಂಗೆ ಕೆಡ ಇಲ್ಲ, ಜಗದ ನಂಟ ನೀನೇ ಕೂಡಲ ಸಂಗಮ ದೇವ. ಹೇ ಪರಮಾತ್ಮ, ಯಾರಿಗೂ ಯಾರಿಲ್ಲಪ್ಪ. ಯಾರು ಬರ್ತಾರೆ ಹೇಳ್ರಿ? ಯಾರೂ ಬರಂಗಿಲ್ಲ. ನೀನೊಬ್ಬನೇ ಪರಮಾತ್ಮ, ನನ್ನ ಹಿತೈಸಿ, ನನ್ನ ತಂದೆ, ನನ್ನ ತಾಯಿ, ನನ್ನ ಬಂಧು, ನನ್ನ ಬಳಗ, ನೀನೇ ಪರಮಾತ್ಮ ಅಂತ ತಿಳ್ಕೊಂಡು ಅವನ್ನ ಬೇಡ್ರಿ. ಯಾರಿಲ್ದಾಗ ಹೋಗಿ ದೇವ್ರ ಕೋಲೆದಾಗ ಕುಂತ ದೇವರನ್ನ ನೆನೆಸ್ರಿ. ಹೇ ಪರಮಾತ್ಮ, ನಿಮ್ಮ ನೋವನ್ನ, ನಿಮ್ಮ ದುಃಖವನ್ನ, ನಿಮ್ಮ ತ್ರಾಸ ಆ ಪರಮಾತ್ಮನ ಮುಂದೆ ಕುಂತ ಹೇಳ್ರಿ. ಅವನು ನಿಮಗೆ ಯಾವುದೇ ರೀತಿಯೊಳಗೆ ಆಶೀರ್ವಾದ ಮಾಡ್ತಾನೆ. ಮಂದಿ ಮುಂದೆ ಕುಂತ ಅಳಬೇಡವ, ನನ್ನ ಗಂಡ ಹಂಗ, ನನ್ನ ಗಂಡ ಹಿಂಗೆ ಮಾಡ್ತಾನ, ನನ್ನ ಮಕ್ಕಳು ಹಿಂಗೆ ಕಾಡ್ತಾವ, ನನ್ನ ಮನ್ಯಾಗ ಬಡತನ ಕಾಲು ಮುರ್ಕೊಂಡು ಬಿದ್ದದ, ನಮಗ ಉಣ್ಣಾಕಿಲ್ಲ, ನಮಗ ಉಡಾಕಿಲ್ಲ ಅಂತ ಮಂದಿ ಮುಂದೆ ಹೇಳಬೇಡ, ಮಂದಿ ಮುಂದೆ ಹೇಳಬೇಡ. ಮಂದಿ ಕೊಡಂಗಿಲ್ಲ. ಇನ್ನ ಏನು ಮಾಡು, ಅವನು ಮುಂದೆ ಹೇಳು. ಮ್ಯಾಲ ಕೂತಾನಲ್ಲ ಅವನು ಮುಂದೆ ಹೇಳಿದಂತಂದ್ರೆ ಇಂದಿಲ್ಲ ನಾಳೆ, ನಾಳಿಲ್ಲ ನಾಡ್ದ, ತಿಂಗಳು ಬಿದ್ದು ವಾರ ಬಿಟ್ಟು ಎಂದಾದ್ರೂ ಒಂದು ದಿನ ಕೃಪಾ ಮಾಡ್ತಾನ್ರಿ ಪರಮಾತ್ಮ, ಕೃಪಾ ಮಾಡ್ತಾನ. ಅವ ಒಂದು ಸಾರಿ ಏನಾದರೂ ಒಲಿದ ಅಂತಂದ್ರ ಬೆಳಕಿಂಡಾಗ ಬಂಗಾರ ಸುರುತಾನ್ರಿ ಅವ. ನೀವು ಅಂತಿರ್ತೀರಿ ನೋಡ್ರಿ, ಈಗೇನು ನಮಗೇನು ಕಡಿಮೆ ಅದ, ಈಗ ದೇವ್ರೆಲ್ಲ ಕೊಟ್ಟಾನ ನಮಗೆ, ನಾವು ಏನು ಮಾಡೀವಿ ಎಲ್ಲ ಸಕ್ಸಸ್ ಆಗ್ಯದ ನೋಡ್ರಿ ಅಂತಿರಿಲ್ಲ ಒಮ್ಮೆ. ಅಂದ್ರೆ ಇದ್ರ ಅರ್ಥ ದೇವ್ರು ನಮಗೆ ಕೃಪಾ ಮಾಡ್ಯಾನಂತ ತಿಳ್ಕೋಬೇಕು, ದೇವರಿಗೆ ಬೇಡ್ಬೇಕು. ಅದಕ್ಕಾಕಿ 5 ಮಂದಿ ಗಂಡರಿದ್ರು ಬಿಟ್ಲು, ಆ ಆಚಾರ್ಯರನ್ನು ಬಿಟ್ಲು, ರಾಜ ಮಹಾರಾಜರನ್ನು ಬಿಟ್ಲು. ಇವು ಯಾವ ನನಗೆ ಸಹಾಯಕ ಬರಂಗಿಲ್ಲ ಅಂತ ತಿಳ್ಕೊಂಡು ಜಗದೊಡೆಯ, ಜಗನ್ನಿಯಾಮಕ, ಜಗದ್ ರಕ್ಷಕ, ಅನಾಥ ಬಂಧು ಪರಮಾತ್ಮ, ಹೇ ಕೃಷ್ಣ, ಹೇ ಮುರಾರಿ, ಹೇ ಮುಕುಂದ, ನೀನು ಬಂದಿ ನನ್ನ ಮಾನ ಉಳಿತದ, ನೀನು ಬರ್ಲಿಲ್ಲ ನನ್ನ ಮಾನ ಹೋಗ್ತದ, ನನ್ನ ಮಾನ ಆದ್ರೆ ನಿನ್ನ ಮಾನ ಹೋದಂಗ ಅಂತ ತಿಳ್ಕೊಂಡು 2 ಕೈ ಮ್ಯಾಲ ಮಾಡಿದ್ಲು, ಕೆಳಗು ಪರಮಾತ್ಮ ಶೀರಿ ಕೊಟ್ಟಿದ್ದಂತೆ. ಒಂದೇ ಪದರ ಉಳಿದಿತ್ತು, ಅದನ್ನೊಂದು ಪದರ ಜಗ್ಗಿದ್ರು ಅಂದ್ರೆ ದಿಗಂಬರಿ ಆಗತ್ತಿದ್ಲು. ಅಷ್ಟರೊಳಗ ಕೃಷ್ಣ ಪರಮಾತ್ಮ ಮ್ಯಾಲ ಎಲ್ಲೋ ನಿಂತ ಬರೀ ಹಿಂಗ ಕೈ ಮಾಡಿದ್ದಂತ. ಹಿಂಗ ಸೀರಿ ಬಂದಿದ್ದಕ್ಕಿಗೆ ದುರ್ಯೋಧನ, ದುಶ್ಯಾಸನ ಸೀರೆ ಹಾಕಿದ
ಖಾಲಿ ಮಾಡ್ಬೇಕಂತ, ಪೂರ ತೆಗಿಬೇಕಂತ ಏನು ಜಗ್ಗತಿದ್ರಲ್ಲ, ಜಗ್ಗಿ 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 ಸೀರೆ ತೆಗೆದು ಒಗದ್ರ ಮೇರು ಪರ್ವತದಟ್ಟು ಸೀರೆ ಬಿತ್ತಂತ್ರಿ ಹಾಕಿದು. ಜಗ್ಗಿ 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 ಕೈ ನೋವಾಗಿ ಬ್ಯಾಸರಾಗಿ ಅಡ್ಡು ಬಿದ್ದು ಅಂತ, ಆದ್ರ ಸೀರೆ ಆಗಲಿಲ್ಲ ಅಕ್ಕಿದು. ಯಾಕ? ಪರಮಾತ್ಮ ಹಂಗ ಅಕ್ಷಯ ದಾರಿಯನ್ನು ಕೊಟ್ಟಿದ್ದ. ಯಾರು ಅವನನ್ನ ನಂಬಿರಲ್ಲ ಅವ್ರನ್ನ ಕೈ ಬಿಡಂಗಿಲ್ರಿ ಪರಮಾತ್ಮ. ಇಷ್ಟ ಅವನ ಮ್ಯಾಗ ನಂಬಿಕೆ ಇಡ್ಬೇಕು. ನಂಬಿಕರದಡೆ ಓ ಎಣ್ಣನೇ ಶಿವನು, ನಂಬಿಕರದಡೆ ಓ ಎಣ್ಣನೇ ಶಿವನು, ನಂಬಲರಿಯದೆ ನಚ್ಚಲರಿಯದೆ ಬರಿದ ಕರೆವರ ಕೊಂಬ ಮೆಟ್ಟಿ ಕೂಗೆಂದ ಕೂಡಲ ಸಂಘ. ನಂಬಬೇಕ್ರಿ, ಅವನ ಮ್ಯಾಗ ವಿಶ್ವಾಸ ಇಡ್ಬೇಕು. ನಮ್ಮ ಕಣ್ಣಿಗೆ ಕಾಣದೇ ಇದ್ರು ಒಬ್ಬ ಪರಮಾತ್ಮ ಅದಾನ್ರಿ. ಒಟ್ಟ ಕಾಣ್ಲಾರ್ದಂಗ ನಮಗೆ ಹೆಲ್ಪ್ ಮಾಡ್ತಾನ, ಕಾಣ್ಲಾರ್ದ ಇದ್ರು ನಮಗೆ ಸಹಾಯ ಮಾಡ್ತಾನಂತ ನೀವು ಪ್ರಬಲವಾದ ನಂಬಿಗಿರ್ಬೇಕು ಪರಮಾತ್ಮ ಮನಾಲ. ಅಟ್ಟಿತ್ತು ಅಂತಂದ್ರೆ ಯಾವಾಗ ಬೇಕಾದಾಗ ಕೊಡ್ತಾನೆ. ಆ ರೀತಿಯೊಳಗೆ ಏನು ಮಾಡಿದ ಅಂತಂದ್ರೆ ಕೃಷ್ಣ ಪರಮಾತ್ಮ ಆಕೆಗೆ ಸೀರೆಯನ್ನು ಕೊಟ್ಟ, ರಕ್ಷಣೆ ಮಾಡಿದ. ಆ ನಂತರ ಪಾಂಡವರು 5 ಮಂದಿ ಎಲ್ಲಿಗೆ ಹೋದಂತಂದ್ರೆ ವನವಾಸಕ್ಕೆ ಹೋದರು. ಎಷ್ಟು ವರ್ಷ ರೀ? 12 ವರ್ಷ. ಧರ್ಮವಂತ, ದಾನವಂತ, ಪುಣ್ಯವಂತ ಅಂಥವನೇ ಕಾಡಿಗೆ ಹೋದ. ಕಾಡ ವನವಾಸ ಅಂದ್ರೆ ಏನ್ರಿ? ವನವಾಸ ಅಂತಂದ್ರೆ ಏನು? ವನವಾಸಕ್ಕೆ ಯಾರು ಹೋಗ್ತಾರಲ್ಲ ಅವರು ಹುರಿದದ್ದು ತಿನ್ನಂಗಿಲ್ಲ, ಕರ್ದದ್ದು ತಿನ್ನಂಗಿಲ್ಲ, ಕುದಿಸಿದ್ದು ತಿನ್ನಂಗಿಲ್ಲ, ಹಾಸಿಗೆ ಮೇಲೆ ಮಕ್ಕೊಳ್ಳಂಗಿಲ್ಲ, ಹಾಸಿಗೆ ಹೊತ್ತುಕೊಳ್ಳಂಗಿಲ್ಲ. ಇವು ನೇಮ್ರಿ ವನವಾಸದ್ದು. ವನವಾಸದ್ದು ನೇಮ್ ಇವು. 12 ವರ್ಷ ಹಾಸಿಗೊಂದು ಮಕ್ಕೊಂಡಿಲ್ರಿ, 12 ವರ್ಷ ಹೊತ್ತುಕೊಂಡಿಲ್ಲ, ಮತ್ತು ಕುದಿಸಿದ್ದು ತಿನ್ನಂಗಿಲ್ಲ, ಹುರಿದದ್ದು ತಿನ್ನಂಗಿಲ್ಲ, ಕರ್ದದ್ದು ತಿನ್ನಂಗಿಲ್ಲ, ಮತ್ತೆ ಎಂತ ತಿನ್ನೋದ್ರಿ ಅಂದ್ರೆ ಬರೇ ಹಸಿ ತಪ್ಪಲ, ಹಣ್ಣ, ಕಾಯಿ, ಎಲಿ ಇಂಥವ ತಿಂದು ಬದುಕಬೇಕ್ರಿ 12 ವರ್ಷ. 12 ವರ್ಷ ವನವಾಸ ಮಾಡಿದ್ರೆ ಪಾಂಡವರು. ಅಂಥವ್ರಿಗೆ ಕಷ್ಟ ಬಿಟ್ಟಿಲ್ರಿ ಅವ. ಮತ್ತಿನ್ನು ನಿಮಗೊಂದೀಟು ಕಷ್ಟ ಬಂದ್ರೆ ನೋಡ್ಬೇಕ್ರಿ, ನಮ್ಮವ್ವ ಮಣಿ ತುಂಬ ಓಡಾಡಿದ್ದ ಒಂದೀಟು ಏನಾರ ಕಷ್ಟ ಬತ್ತಂದ್ರೆ. ಪಾಂಡವರಿಗೆ ಅಂತ ಕಷ್ಟ ಬಂದದ, ರಾಮನಿಗೆ ಅಂತ ಕಷ್ಟ ಬಂದದ, ನಳರಾಜನಿಗೆ ಅಂತ ಕಷ್ಟ ಬಂದದ. ನಿಂದೇನು ದೊಡ್ಡ ಕಷ್ಟ? ಯಾಕೆ ಚಿಂತೆಯನ್ನು ಮಾಡುತ್ತಿರ್ಪರು? ಯಾಕೆ ಚಿಂತೆ ಮಾಡ್ತೀರಿ? ಮನುಷ್ಯ ನಿನಗಾದ ನೋವಿಗೆ ಚಿಂತಿಸುವರೆ, ಮುಂದಿನವರಿಗಾದ ಬಾಧೆಯ ನೋಡಲು. ನಿಜಗೊಂಡ್ರು ಬರೀತಾರೆ, ನಿನಗಾದದ್ದು ಬಾಧೆ ನೋವು ಎಟ್ಟಪ್ಪ, ನಿನ್ನ 1000 ಪಟ್ಟು ಹಿಂದಿನವರಿಗೆ ಆಗ್ಯದ. ಅದನ್ನು ನೋಡಿ ನೀ ಬದುಕು. ಇನ್ನು ನಿನಗೆ ಬಂದದ ಕಷ್ಟ ಭಾಳ ಕಡಿಮೆದು, ಭಾಳ ಕಡಿಮೆ ಅದ. ಯಾರ ಇಟ್ಟು ಕೂತು ಮಂದ್ಯಾಗ ವನವಾಸಕ್ಕದು ಹೋಗ್ಯಾರೇನು? ಒಬ್ಬೊಬ್ರು ಅಂತಾರೆ ನಮ್ಮ ಇದ್ದ ಮಣಿನ ವನವಾಸ ಆಗ್ಯದ ಸ್ವಾಮಿ. ಹಂಗೂ ಆಗಿರ್ತದ್ರಿ. ಮನ್ಯಾಗ ಗಂಡುಗಳು ಅತ್ತಿಗಳು ಹಂಗೆ ಮಾಡ್ತಾವೆ. ನೋಡ್ಬೇಕು, ಸೊಸಿ ಒಂದು ಈಡು ತವ್ರ ಮನೆಗೆ ಹೋಗಿ ಬಂದು ಮರುದಿವ್ಸ ಆಕೆ ಗಂಡ ಆಕೆ ಹತ್ಯಕ್ಕೆ ಹೋಗಿ ನಿತ್ತ ಅಂದ್ರೆ ಅವು ಚಾಲೂನ. ಅವು ನನ್ನ ಮಗ ಆಕೆ ಹೇಳ್ದಂಗೆ ಕೇಳಾಕತ್ತೈತಿ. ಈಗ ಮೊನ್ನೆ ಏನು ತವ್ರ ಮನೆಗೆ ಹೋಗಿದ್ದಳ, ಹೋಗಿ ಏನು ಬಂದಾಳು, ನನ್ನ ಮಗಗೆ ಬಾಯ ಬರವಲ್ತು. ತುಗ ಏನು ಅಂಥದ್ದು ಏನು ಮಾಡ್ಕೊಳ್ಮ ತಂದಾಳಕ್ಕೆ ಅಲ್ಲಿದ ಪರಸಾದ ಒತ್ತ್ಯಾಳ ನೋಡಿ. ಏನು ಮಾಡ್ಬೇಕು ಪಾಪ? ಹಿಂಗಾತಂದ್ರೆ ಸೊಸಿ ಬಾಳೆ ಹೆಂಗೆ ಮಾಡ್ಬೇಕಾಕಿ? ಏನು ಪರಸಾದ ತಂದಿರ್ಬೇಕು, ಏನು ಒತ್ತಿರ್ಬೇಕು, ಏನು ಮಾಡಿಸಿರ್ಬೇಕು. ಯವ್ವ ಹಿಂಗೆ ಮಾಡಿ ಮಾಡಿ ಎಷ್ಟೋ ಅತ್ತಿಗಳು ಸ್ವಸ್ಥರನ್ನ ಕೊಂದಾರ. ಅಟ್ಟ ಅಲ್ಲ, ಎಷ್ಟೋ ಸ್ವಸ್ಥರು ಅತ್ತಿಗಳನ್ನ ಕಾಡಿ 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 ಅತ್ತಿಗಳನ್ನ ಕೊಂದಾವ. ಅತ್ತಿ ಸೊಸಿ ಹೊಂದಾಣಿಕೆ ಆಗಲಾರಕ್ಕೆ ಜಗಳ ಮಾಡ್ಕೋತ ಮಾಡುವುದನ್ನು ನೋಡಿ ಎಷ್ಟೋ ಗಂಡುಗಳು ಉರುಳು ಹಾಕೊಂಡು ಸತ್ತಾವ. ಇದಕ್ಕೆ ಬಾಳೆ ಹತ್ತಾರ, ಇದಕ್ಕೆ ಬಾಳೆ ಹತ್ತಾರ. ಯವ್ವ ನೀನು, ನಿನ್ನ ಗಂಡ, ನಿಮ್ಮ ಮಾವ, ನಿಮ್ಮ ಅತ್ತಿ, ನಿಮ್ಮ ಸೊಸಿ ಎಲ್ಲರೂ ಕೂಡಿ ಮನೆಯೊಳಗೆ ಹೆಂಗಂತಂದ್ರೆ ಇರುದ ತೊಡೆ ದಿವಸ ಅದ ರೀ. ಎಲ್ಲಿ ಕಟ್ಕೊಂಡು ಇಟ್ಟೆಲ್ಲ ಮಾಡಿ ಜಗಳಾಡಿ ಮೂತಿ ಕಟ್ಕೊಂಡು ಹೋಗವ್ರದಿರಿ. ಒಬ್ಬೊಬ್ರು ನೋಡ್ಬೇಕು ಮಾತು ಬಿಡ್ತಾರ್ರಿ. ಯಾರು ಕೂಡ ಅತ್ತೆ ಕೂಡ ಮಾತಾಡಂಗಿಲ್ಲ. ಅತ್ತೆ ತಾನ ಮಾಡ್ಕೊಂಡು ತಿನ್ನೋದು. ಅದು ಎಷ್ಟೋ ಹಂಗೆ ಮಾಡ್ಕೊಂಡು ತಿಂತಾವ್ರಿ. ಅತ್ತಿ ಸಿರಿ ಹೋಗ್ಕೊಂಡು ಬರಂಗಿಲ್ಲ, ಆಕೆ ಅಕ್ಕ ಹೋಗ್ಕೊಂಡು ಬರೋದು ನೋಡ್ರಿ. ಎಷ್ಟೋ ಅದಾವಂತಾವು ಮಾತಾಡಂಗಿಲ್ಲ. ಅತ್ತಿ ಕೂಡ ಒಂದೊಂದು ಬಿಡ್ರಿ, ಒಂದೊಂದು ಇಂಥವು ಅದಾವ ಕಣಿಗಡಿಗಳು. ಅವನು ಕೂಡ ಮಾತಾಡಂಗಿಲ್ಲ. ಮಕ್ಕಳು ಗಂಡನ ಮನೆಗೆ ಹೋಗ್ಯಾವ, ಅವನು ಕೂಡ ಮಾತಾಡಂಗಿಲ್ಲ ಎಷ್ಟೋ ಮಂದಿ. ಯವ್ವ ಹಂಗೆ ಮಾಡಬೇಡ್ರಿ. ಅವನು ಕೂಡ ಮಾತಾಡೋದು ಬಿಡಬೇಡ್ರಿ, ಅಪ್ಪನ ಕೂಡ ಮಾತಾಡೋದು ಬಿಡಬೇಡ್ರಿ.
ಅತ್ತಿ ಕೂಡ ಮಾತಾಡೋದು ಬಿಡಬೇಡ್ರಿ. ಯಾಕಂದ್ರ ಮುಂದೊಂದು ದಿನ ನಾವು ಹಾದಿವಂದ್ರ ಮಾತಾಡಕ್ ಯಾರು ಇರಂಗಿಲ್ಲ. ಇಲ್ಲಿ ಇದ್ದಾಗನ ಚಂದ ಎದರ ಬದರ ಕುಂತು ಮಾತಾಡ್ರಿ. ಯಾರು ಯಾವ ಟೈಮ್ದೊಳಗೆ ಹೆಂಗ್ ಹೋಗ್ತಾರ ಹೇಳಕ್ ಬರಂಗಿಲ್ಲ. ಮುಂದೆ ಮಾತಾಡಕ್ ಯಾರು ಸಿಗ್ತಾರೇನ್ರಿ? ಸಿಗಂಗಿಲ್ಲ. ಮಾಡ್ಕೊಂಡಲ್ಲೇ ಗಪ್ಪ ಹರಗೆದ್ದು ಮಾತಾಡ್ಸಕ್ಕಾದ್ರೆ ಇಲ್ಲ. ಅದಕ್ಕೆ ಇದ್ದಾಗ ಚಂದಂಗೆ ಮಾತಾಡ್ರಿ. ನಮ್ಮ ಮವುಗಳು ಮಾತಾಡ್ಸಕ್ಕೆ ಹೋಗ್ತಾರ. ಯಾವಾಗಂದ್ರೆ ಆರಾಮ ಇರ್ಲಾರ್ದಾಗ ಮಾತಾಡ್ಸಕ್ಕೆ ಹೋಗ್ತಾರ ನಮ್ಮ ಮವುಗಳು. ಯಾರಿಗ್ರಿ? ಆರಾಮಿಲ್ದವ್ರಿಗೆ ಮಾತಾಡ್ಸಕ್ಕೆ ಹೋಗ್ತಾರಂತ. ಈ ಮಾತಾಡ್ಸಕ್ಕೆ ಹೋಗವ್ರು ಪಕ್ಕಾ ಪೇಷಂಟ್ ಕೊಲ್ಲವ್ರು ಯಾರಂದ್ರೆ ಮಾತಾಡ್ಸಕ್ಕೆ ಹೋಗವ್ರ. ನಿಮ್ಗೆ ಹೇಳ್ತಾನ ಅದು ಇನ್ನ 6 ತಿಂಗಳು ಬದುಕತತ್ತೆ ಅಂದ್ರೆ 3 ದಿವಸದಾಗ ಕಲಸ್ ಮಾಡೇ ಬರ್ತಾರ್ರಿ. ಯಾರ್ರಿ? ಮಾತಾಡ್ಸಕ್ಕೆ ಹೋಗವ್ರು. ನೀವು ಅಂತಿರ್ಬೇಕು, ಯಾಕ್ರಿ ಸ್ವಾಮಿ ನಾವ್ಯಾಕೆ ಅವ್ರನ್ನ ಕೊಲ್ತೀವಿ? ಹಂಗ ಅದಿರಿ ನೀವು ಮಾತಾಡ್ಸಕ್ಕೆ ಹೋಗವ್ರು. ನೋಡ್ರಿಬೇಕಾರ ಓಣ್ಯಾಗ ಒಂದಿಟ್ಟು ಏನು ತೊಂದರೆ ಇಲ್ರಿ. ಸುಮ್ಮ ದವಾಖಾನಿಗೆ ಹೋಗಿ ಬಂದತ್ತಂದ್ರೆ 4 ಮಂದಿ ಅದ್ರ ಓಣ್ಯಾಗ ಬಂದಾರ ನಡ್ರಿ. ಕರ್ಕೊಂಬಂದಾರ, ಜೀಪ್ನಾಗ ತಂದಾರ, ಕಾರ್ಗಡದಾಗ ತಂದಾರ, ಮನ್ಯಾಗ ಹಾಕ್ಯಾರ. ನಡ್ರಿ 2 ಬಿಸ್ಕಿಟ್ ತಗೋರಿ ಪಾರ್ಲೆ. ಆ ಕಂಪ್ನಿ ಒಂದು ಅದ್ರ ಸಂಬಂಧ ಐತಿ ನೋಡ್ರಿ. ಒಟ್ಟು ಅದೊಂದು ಪಾರ್ಲೆ ಬಿಸ್ಕಿಟ್ ಕಂಪ್ನಿ ಒಟ್ಟು ಮಾತಾಡ್ಸಾಕ ಹೋಗವ್ರು 2 ಅದನ್ನ ಹಿಡಿದಿರ್ತಾರ್ರಿ. ಅವನು ಪಾರ್ಲೆ ಕಂಪನಿ ಇಟ್ಟು ಬೆರಿಕೆದಾನು 5 ರೂಪಾಯಿ ಏನ್ ರೇಟ್ ಇಟ್ಟ ನೋಡ್ರಿ. ಒಟ್ಟ ಕಡಿಮೆ ಮಾಡಿಲ್ಲ. ಅದನ್ನ ಬಿಸ್ಕಿಟ್ ಕಡಿಮೆ ಮಾಡಿದ ಕಡೆ ರೇಟ್ ಕಡಿಮೆ ಮಾಡಿಲ್ಲ ಅವನು. ಅದ್ರನ್ನ ಬಿಸ್ಕಿಟ್ ಕಡಿಮೆ ಆಗ್ಯಾವ್ರಿ, ಕರೆ ರೇಟ್ ಕಡಿಮೆ ಮಾಡಿಲ್ಲ. ಯಾಕಂದ್ರೆ ನೀವು ಹೆಚ್ಚು ಮಾಡಿದ್ರೆ ತಗೊಳ್ಳೋ ಪೈಕಿ ಅಲ್ಲ. ಈ ಆರಾಮಿಲ್ದಾಗ 2 ಪಾರ್ಲೆ ಕೊಡಪ್ಪ ತಗೊಂಡ್ಲ ಕ್ಯಾರಿ ಬ್ಯಾಗದ ಹಾಕೊಂಡು 4 ಮಂದಿ ಕೂಡಿ ಮಾತಾಡ್ಕೋತ ಏನಾಗೈತತ್ತ ಉಳಂಗೆ ಇಲ್ಲತ್ತ ತಗ ಏನೂ ಆಗಿಲ್ಲ ಅವಂಗ. ಅದಕ್ಕೆ ಪಾಪ ಏನೂ ಆಗಿಲ್ರಿ, ಆರಾಮದನ್. ಕರೆ ಇವ್ರು ಮಾತಾಡೋದು ಹಂಗ ಏನು ಆರಾಮಿಲ್ಲತ್ತ ಸುಮ್ಮನೆ ನಮ್ಮ ಮುಂದೆ ಹೇಳುವಾರ ಅವರು ಏನೋ ಆಗೈತೆ ಅದಕ್ಕೆ ಉಳ್ಯಂಗಿಲ್ಲತ್ತ. ನಡ್ರಿ ಮಾತಾಡ್ಸಕ್ಕೆ ಹೋಗುನು. ನಿಮ್ಗೆ ಹೇಳ್ತಾನು, ಒಂದು ಮನುಷ್ಯಾಗ ಏನೋ ಚುಚ್ಚಾಕತ್ತಿತ್ತಾರೆ. ಪಾಡ ಇದ್ದ, ಅವನು ಅನುಕೂಲ ಇದ್ದ, ಚುಚ್ಚಾಕತ್ತಿದಂಗಾಗಿ ಪಿತ್ತಾಗಿ ಚುಚ್ತಾವ್ರಿ ಅವು. ನಮ್ಮ ಮಂದಿ ಅನಿಸ್ತತಿ ಚುಚ್ಚಾಕತ್ತಾನ. ಮನ್ಯಾಗ ಹೇಳ್ದ ಯಾಕೋ ಚುಚ್ಚಾಕತ್ತೈತಿ, ನಡಿ ದವಾಖಾನೆಗೆ ತಿಳ್ಕೊಂಡು ರಾತ್ರಿ ಎಬ್ಬಿಸ್ಕೊಂಡು ಹೋದ್ರಿ. ಹೋಗಿ ದವಾಖಾನೆಗ ಮತ್ತು ರಾತ್ರಿ ಹೋದ ಕೂಡಲೇ ಅಡ್ಮಿಟ್ ಮಾಡತ್ತಾರ ಅವರು. ನೀವು ನೆಗಡಿ ಆಗೈತು ಅದನ್ನು ಅಡ್ಮಿಟ್ ಮಾಡ್ತಾರ ಅವ್ರು. ಡಾಕ್ಟರ್ಗಳು ಅಂಥವ್ರು ಅದಾರ. ಈಗ ಹಾದ ಏನಾಗ್ಯದಿ ಚುಚ್ಚಾಕತ್ತಿದ್ರಿ. ECG ಮಾಡು, ECG ಮಾಡು, ಇಕೋ ಮಾಡು, ಎಂಜಿಯೋಗ್ರಫಿ ಮಾಡು, ಎಲ್ಲ ನೋಡಿದ್ರು. ಮುಂಜಾನೆ ತಕ ವಾಯರ್ ಮೂಗ್ನ್ಯಾಗ ಬಾಯಾಗ ಎಲ್ಲ ಕಿವ್ಯಾಗ ಹಾಕಂಗಿಲ್ಲ, ಎಲ್ಲ ಕಡೆ ಹಂಗೆ ಹಾಕೋದು ಹಾಕಿ ನಿಮಗೆ ಹೇಳ್ತಾನು ಎಲ್ಲ ವ್ಯವಸ್ಥೆ ಮಾಡಿ ವಾಯರ್ ಹಾಕಿ ಒಗದು ಬಿಡ್ತಾರೆ. ಮುಂಜಾನೆ ತಕ ಎಕ್ಸ್ರೇ ಮಾಡೋದು, ಅದು ಮಾಡಿ ಇದು ಮಾಡಿ ಒಟ್ಟು 1 ದಿವಸ 2 ದಿವಸದಾಗ ಒಂದು 40-50 ಸಾವಿರ ರೂಪಾಯಿ ಬಿಲ್ ಮಾಡಿ ಏನೂ ಇಲ್ಲ ಅವಾಗ ಆರಾಮದಾನ ಅಂತ ಹೇಳುದು. ಆಗ ಮೊದಲು ಹೇಳಂಗಿಲ್ರಿ, ಇಟ್ಟೆಲ್ಲ ಮಾಡಿ ಇನ್ನು ಇಟ್ಟರು ಹೇಳ್ತಾರ ಪಾಡ. ಒಬ್ಬೊಬ್ರು ಕೋದ ಕಳಿಸ್ತಾರ್ರಿ, ಏನೂ ಇಲ್ಲಂದ್ರು ಆಪರೇಷನ್ ಮಾಡೇ ಕಳಿಸೋದು. ಇಟ್ಟೆಲ್ಲ ಮಾಡಿ ಪೇಷಂಟ್ ಆರಾಮಾಯ್ತಾಳೆ, ಏನು ತೊಂದರೆ ಇಲ್ಲ, ಹಾರ್ಟ್ ಎಲ್ಲ ಬರೋಬರದ, ಸೋಮ್ ಪಿತ್ತಾಗಿತ್ತು, ಚುಚ್ಚಾಕತ್ತೈತಿ, ಹೋಗಿ ಮಣಿಗೆ ಅಂತ ತಿಳ್ಕೊಂಡು ಕಳಿಸಿದ್ರು. ವಾಪಸ್ ಬಂದ್ರಿ. ಬಂದು ಮನ್ಯಾಗ ಮಲ್ಕೊಂಡು 1 ದಿವಸ ಅಡ್ಮಿಟ್ ಆಗಿ ಬಂದಾನ್ರೆ. ಎತ್ತರಿ ನಮ್ಮ ಓಣ್ಯಾನ ಮಂದಿ ತಂದಾರತ್ತ. ಏನು ಹೆಣ ತಂದಾರೋ ಏನು? ನಮ್ಮ ಮಂದಿ ಕರಿಬಿ ಅಂಗಡಿ ಚೀಲ ತಗೊಂಡು ಎದ್ರಿ 2 ಬಿಸ್ಕಿಟ್ ಪುಡಕ ತಗೊಳ್ಳೋದು ತಂದಾರತ್ ನಡ್ರಿ. ನಿಮಗೆ ಹೇಳ್ತಾನು ಅಂದ್ರೆ ಅವನು ಒಟ್ಟು ಪಾಡ ಇದ್ರೆ ಅನುಕೂಲ ಇದ್ರೆ ಬೆಡ್ ಮಾಡೋ. ಅವ್ರು ಡಾಕ್ಟರ್ ಹೇಳಿದ್ರು 1-2 ದಿವಸ ರೆಸ್ಟ್ ಮಾಡಪ್ಪ, ಏನು ತೊಂದರೆ ಇಲ್ಲ, ಆರಾಮಕತ್ತ ಹೇಳಿದ್ರು. ಕೋಲ್ಯಾಗ ಪ್ಯಾನ್ ಹಚ್ಕೊಂಡು ಮಕ್ಕೊಂಡಿತ್ತು. 10 ಮಂದಿ ಬಂದ್ರಿ ಬಿಸ್ಕಿಟ್ ಪುಡಕ ತಗೊಂಡು. ಎಲ್ಲಿದಾನ? ಒಳಗದಾನ. ನಡ್ರಿ ಹೋಗಿ ಕುಂತರು. ಮಾತಾಡ್ಸಕ್ಕೆ ಪದ್ಧತಿನೂ ಐತ್ರಿ. ಈ ನಮ್ಮ ಮಂದಿ ಹೆಂಗೆ ಮಾತಾಡಿಸ್ಬೇಕ್ರಿ? ಹೋಗಿ ಬಿಸ್ಕಿಟ್ ಪುಡ್ಕ ಹಿಡಿದ್ರೆ ಇಟ್ಟು ಅವನ ಮುಂದೆ ಕುಂತ, ಯಪ್ಪ ನಿನಗೆ ಹಿಂಗಾಗಬಾರ್ದಾಗಿತ್ತು. ಏನೂ ಆಗೇ ಇಲ್ಲ ಅವಂಗೇನೂ ಆಗಿಲ್ರಿ. ಹಿಂಗಾಗಬಾರ್ದಾಗಿತ್ತು ಯಪ್ಪ. ಮತ್ತೆ ಇನ್ನೇನು ಮಾಡೋದಳಪ್ಪ? ಬಂದದಕ್ಕೆ ಬಾ ಅನ್ನೋದಲ್ಲ, ಬಂದದಕ್ಕೆ ಬಾ ಅನ್ನೋದಪ್ಪ. ನೀ ಏನು ಕಾಳಜಿ ಮಾಡಬೇಡ, ಹಿಂದಿನವ್ರೆಲ್ಲ ಮಾಡ್ಕೋತಾರಳ ಅಂದ್ರೆ ನಿಮ್ಮ ಮುಂದೆ ಹೋಗ ಇನ್ನು ಅಂದಂಗ ಅವ. ಮತ್ತೇನು ಹಿಂದಿನವ್ರೆಲ್ಲ ನೋಡ್ಕೊ, ಏನೂ ಆಗಿಲ್ರಿ ಪಾಪ. ಅದಕ್ಕೆ ಹಿಂದಿನವರೆಲ್ಲ ಮಾಡ್ಕೋತಾರಲ್ಲಪ್ಪ, ನೀ ಏನು ಕಾಳಜಿ ಮಾಡಬೇಡ, ಆರಾಮ್ ಸಾಯ್ ಅಂತ ಹೇಳ್ತಾರೆ ಇವ್ರು ಕೂತು. ಇವ್ರು ನಿಮ್ಗೆ ಹೇಳ್ತಾನೆ ಹಿಂಗೆ ಮಂದಿ 10 ಮಂದಿ 5 ಮಂದಿ 10 ಮಂದಿ 5 ಮಂದಿ ಹಿಂಗೆ ಬರುದು ಅನ್ನೋದು ಮಾಡಕತ್ತಾನ. ಅದಕ್ಕೆ ಮತ್ತೆ ಚುಚ್ಚಾಕೈತ್ರಿ, ಮತ್ತೆ ಚುಚ್ಚಾಕೈತು. ಅವ್ರ ಅಣ್ಣನ ತಮ್ಮನ ಹೆಂತಿನ ಕರೆದ. ಡಾಕ್ಟ್ರ್ ಏನಾರ ಹೇಳ್ಯಾನ ನಿಮ್ಗೆ ಅಂದವ? ಏನಿಲ್ಲ ಆರಾಮತ್ತ ಹೇಳ್ಯಾರು. ಇಲ್ಲಿ ನೋಡ್ರಿ ನಮ್ಮ ಮನೆಗೆ ಭಾಳ ಮಂದಿ ನೋಡಾಕ ಬರಾಕತ್ಯಾರ. ಏನಾರ ನಿಮಗೆ ಹೇಳ್ಯಾನ ನೋಡ್ರಿ, ನನಗೆ ಆರಾಮಿಲ್ಲೋ, ಏನಾಗೈತಿ ನೋಡ್ರಿ ಅಂತೇಳಿ ಅಳ್ಳಾಕೈತಿ ಪಾಪ. ಅದು ಏನಿಲ್ಲ ಅಂದ್ರೂ ನಡ್ರಿ ಕಾರ್ ಗಡೆ ತಗೊಂತ ಮತ್ತೆ ಹೊಳ್ಳಿ ಹೋತ್ರಿ. ಹೊಳ್ಳಿ ಹೋಗಿ ಅಂಜಿ ಸತ್ತು ಹೆನಾನ ಬತ್ರಿ.
ಯಾವಾಗ ಆರಾಮಾಯ್ತು ಕೊಂದವ್ರು ಯಾರು ಅದನ್ನು? ಈ ಬಿಸ್ಕಿಟ್ ಪುಡ್ಕಾದ ಮಂದಿನ ಏನು ಮಾಡ್ತಂದ್ರೆ ಶಿವ ಏನ್ಮ ಮಾಡುತ್ತೆ. ನೀವೇನ ಮಾತಾಡ್ಸಕ್ಕೆ ಹೋಗ್ರಿ, ಅದಕ್ಕೆ ದೊಡ್ಡ ದೊಡ್ಡ ಅನುಕೂಲಸ್ಥರು ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತೇನ್ರಿ, ಆರಾಮಿಲ್ಲ ಹಿಂಗೇನಾರ ಆಗಿತ್ತಂದ್ರೆ ಅವ್ರನ್ನ ಊರಿಗೆ ತರಂಗಿಲ್ಲ ಅವರು. ಯಾಕಂದ್ರೆ ನಿಮ್ದು ಗೊತ್ತಾಯ್ತು ಅವ್ರಿಗೆ. ಅವ್ರು ಏನು ಮಾಡ್ತಾರಂದ್ರೆ ಅಲ್ಲೇ ಅದ ನೋಡ್ರಿ, ಅವ ಆರಾಮಾಗೇ ಬರ್ತಾನೆ ರೀ. ಅವ ಅಂದ್ರೆ ಅಂಜಿಕ್ರಿ ನಿಂಬದು ಅವ್ರಿಗೆ. ಅವ ಆರಾಮಾಗೇ ಬರ್ತಾನೆ. ದೊಡ್ಡ ದೊಡ್ಡ ಅನುಕೂಲಸ್ಥರು ಅಲ್ಲೇ ಇಟ್ಟು ಅವ ಯಾವಾಗ ನಡೆದಾಡಕತ್ತೆಲ್ಲ ಪದ್ಧತಿ ಇರಕಂಡ ನಿಮ್ಮ ಮನೆಗೆ ಅವನ ಕರ್ಕೊಂಬರೋದು, ಓಣ್ಯಾಗ ಅಡ್ಡಾಡಕತ್ತಾನೆ. ಆರಾಮಾಗೈತಳ ಅಲ್ಲ ಅಡ್ಡಾಡಕತ್ತಾನ ಅನ್ನೋರು ನೀವು ಆಗ ಹಂಗ ಬಂದು ಮಕ್ಕೊಂಡ ತಂದಾರತ್ ನೋಡ್ರಿ, ಎದ್ದ ಬಿಡುದು ನಮ್ಮ ಮಂದಿ. ಆ ರೀತಿಯೊಳಗೆ ನಮ್ಮ ತಾಯಂದಿರೇನು ಮಾತಾಡ್ಸಕ್ಕೆ ಹೋಗ್ರಿ, ಅವ ಬ್ಯಾಡ ಅನ್ನಂಗಿಲ್ಲ. ಅವ ಮಕ್ಕೊಂಡಿದ್ದಂದ್ರೆ ಬಿಸ್ಕಿಟ್ ಪುಡ್ಕ ತೊಗೊಂಡು ಹೋಗಿ ಮಗ್ಲು ಕುಂತ ಏನಾಗೈತೆ ಹುಚ್ಚ ಸುತ್ತಕೊಂದು ಬೀಳಾಕ ನಿನಗೇನಾಗೈತಿ ಹಂಗ ಅವು ಹೇಳ್ತಾವ ಡಾಕ್ಟರ್ಗಳು. ಅಲ್ಲಿ ವಯರ್ ಹಾಕಿ ಇಲ್ಲಿ ವಯರ್ ಹಾಕ, ಹೇಳು ಕಮ್ಗ 4 ರೊಟ್ಟಿ ತಿನ್ನು, ದಡ ಅಡ್ಡಾಡ, 4 ದಿವಸದಾಗ ಆರಾಮಕತ್ತ ಹಿಂಗೆ ಹೇಳ್ರಿವಾ. ಅದು ಆರಾಮ ಇರ್ಲಿಲ್ಲ ಅಂದ್ರು ಎದ್ದು ಅಡ್ಡಾಡಕ್ ಹತ್ತತ್ತ. ಅದು ನೀವು ಹಂಗೆ ಹೇಳವ್ರ ಅಲ್ಲಲ್ಲ. ಆಗೋದ ತಮ್ಮ, ಮತ್ತೆ ಇನ್ನೇನು ಮಾಡೋದು, ಬಂದದಕ್ಕೆ ಬಾ ಅನ್ನೋದಲ್ಲ. ಹಿಂಗಂದ್ರೆ ಅದು ತಡೆಯಂಗಿಲ್ರಿವ. ಆ ರೀತಿಯೊಳಗೆ ಮನುಷ್ಯ ನಾವು ಹೆಂಗೆ ಬದುಕಬೇಕು, ಯಾರಿಗೇನು ಅನ್ನಬೇಕು ಅನ್ನೋದನ್ನು ಭಾಳ ಸುಂದರವಾಗಿ ಪುರಾಣ ಪ್ರವಚನ ಕಲಿಸ್ತಾವಂತ ಹೇಳಿ ಇವತ್ತು ವಿಶೇಷವಾಗಿ ನನಗೆ ಸ್ವಲ್ಪ ಲೇಟ್ ಆಯಿತು. ಯಾಕಂದ್ರೆ ನಮ್ಮ ಬೆಳಗಲಿ ಗ್ರಾಮದೊಳಗೆ ನಮ್ಮ ಸಮಾಜದ ಒಬ್ಬ ಒಳ್ಳೆಯ ಹಿರಿಯರು ಮಲ್ಲಯ್ಯ ಸ್ವಾಮೀಜಿ ಅಂತ ತಿಳ್ಕೊಂಡು ಮೆಟ್ಟುಗುಡ್ ಅಂಥೇಳಿ ಅವರೊಬ್ಬರು ಲಿಂಗೈಕ್ಯರಾಗಿದ್ದರು. ಅದು ಸ್ವಲ್ಪ ಲೇಟಾಗಿ ಅವ್ರನ್ನ ಎಲ್ಲ ಸ್ವಲ್ಪ ಮುಗಿಸಿ ಬರಲಿಕ್ಕೆ